ನಾಪೋಕ್ಲುವಿನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಬೋಸರಾಜು ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಾಪೋಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆರಿಯಪರಂಬು ಗ್ರಾಮದಲ್ಲಿ ಕಾವೇರಿ ನದಿ ಪ್ರವಾಹ ಬಂದು ರಸ್ತೆ ಸಂಪರ್ಕ ಕಡಿತಗೊಂಡ ಸ್ಥಳಕ್ಕೆ ಭೇಟಿ ನೀಡಿದ ಸಚಿವರು ಹಾಗೂ ಶಾಸಕರು ವೀಕ್ಷಣೆ ನಡೆಸಿದರು. ಈ ಸಂದರ್ಭ ಗ್ರಾಮಸ್ಥರು ಪ್ರತಿ ವರ್ಷ ಮಳೆಗಾಲದ ಸಂದರ್ಭ ಪ್ರವಾಹ ಬಂದು ರಸ್ತೆ ಸಂಪರ್ಕ ಕಡಿತಗೊಂಡು ಸಮಸ್ಯೆ ಎದುರಿಸುತ್ತಿದ್ದೇವೆ. ಗ್ರಾಮದಲ್ಲಿ ಹಲವಾರು ಕುಟುಂಬಗಳು ವಾಸಿಸುತ್ತಿದ್ದು ಪ್ರವಾಹದಿಂದ ಹಲವು ಮನೆಗಳು ಮುಳುಗಡೆಯಾಗುತ್ತಿದೆ. ಇದಕ್ಕೆ ಶಾಶ್ವತ ರಸ್ತೆ ಕಲ್ಪಿಸಿಕೊಡಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದರು. ಮಾರುಕಟ್ಟೆಗಳಿಂದ ಎರಡು ಕಡೆಯಿಂದ ಈ ಕಡೆನೂ ಎರಡು ಕಡೆಯಿಂದ ಹೆವಿ ಫೋರ್ಸ್ ಅಲ್ಲಿ ನೀರು ಬರುತ್ತೆ ಸರ್. ಮಕ್ಕಳನ್ನ ಈ ತರ ಕೊಚ್ಕೊಂಡು ಹೋಗ್ತೀವಿ ಸರ್. ನಿಮಗೆ ಇವಾಗ ಗೊತ್ತಾಗಿಲ್ಲ ಸರ್. ಚರಂಡಿ ಇಲ್ಲ, ಮೇನ್ ಚರಂಡಿ ಇಲ್ಲ, ಅದೇ ಸರ್. ದಯವಿಟ್ಟು ನಮ್ಮ ಒಂದು ಸಮಸ್ಯೆ ನೀವು ಪರಿಹರಿಸಿ, ಅದೇ ನಮಗೆ ಸಾಕು, ಬೇರೆ ಏನಿಲ್ಲ ಸರ್. ಪ್ರತಿಕ್ರಿಯಿಸಿದ ಶಾಸಕ ಪೊನ್ನಣ್ಣ, ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆಯನ್ನು ಎತ್ತರಪಡಿಸಿ ರಸ್ತೆ ಮೇಲೆ ಪ್ರವಾಹ ಹರಿಯದಂತೆ 1.30 ಕೋಟಿ ರು ವೆಚ್ಚದಲ್ಲಿ ಕ್ರಿಯಾ ಯೋಜನೆಯನ್ನು ಈಗಾಗಲೇ ರೂಪಿಸಿದ್ದೇವೆ. ಶೀಘ್ರದಲ್ಲಿ ಇದರ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದರು. ಹಲವಾರು ವರ್ಷಗಳಿಂದ ಈ ಸಮಸ್ಯೆ ಇದೆ. ಕಳೆದ ವರ್ಷ ನಾವು ವೀಕ್ಷಣೆಯನ್ನು ಮಾಡಿ ಈ ಸೇತುವೆಯನ್ನು ಅಥವಾ ಈ ರಸ್ತೆಯನ್ನು ಸ್ವಲ್ಪ ಎತ್ತರಗೊಳಿಸಿ ನೀರು ಕೆಳಗಡೆಯಿಂದ ಹೋಗುವಂಥ ರೀತಿಯಲ್ಲಿ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸಿದ್ದಾರೆ. ಈಗಾಗಲೇ ಅದನ್ನು ಕೂಡ ಸಲ್ಲಿಸಿದ್ದಾರೆ. ಒಟ್ಟು ಎಷ್ಟು ಇದು 129.55 ಲ್ಯಾಕ್ಸ್ ಅಂದರೆ 1,30,00,000 ಒಂದು ಕ್ರಿಯಾ ಯೋಜನೆ ಮಾಡಿ ಪ್ರಪೋಸಲ್ನ ಕೂಡ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಇದನ್ನು ನಾವು ಈ ವರ್ಷಕ್ಕೆ ಆದಷ್ಟು ಶೀಘ್ರದಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಪ್ರವಾಹದಿಂದ ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಸ್ಥಳದಲ್ಲಿ ಕಾಮಗಾರಿ ಪ್ರಾರಂಭಿಸುವ ಸಂದರ್ಭ ಮತ್ತೆ ಈ ರಸ್ತೆ ಮೇಲೆ ಪ್ರವಾಹ ಬಾರದಂತೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದು ಸ್ಥಳದಲ್ಲಿದ್ದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದರು. ಫಸ್ಟ್ ಸರ್, ಇಲ್ಲಿಂದ ಸರ್ ಆ ಕಾರ್ ತನಕ 5 ಫೀಟ್ ಅಷ್ಟು ನಾವು ಎಂಬಾರ್ಕ್ಮೆಂಟ್ ರೈಸ್ ಮಾಡ್ಕೋಬೇಕು ಸರ್. ಮುಂದೆ ಸರ್ ಒಂದು ಮತ್ಸಿಂದ ಕೆಳಗಡೆ 15 ಅಡಿ ಅಷ್ಟು ನೀರು ನಿಲ್ಲುತ್ತೆ ಸರ್. 2 ಕಡೆ ರಿಟರ್ನಿಂಗ್ ವಾಲ್ ಮಾಡಿ NP3 ನಾರ್ಮಲ್ ಪ್ರೆಷರಸ್ಸು 1204 ಫೀಟ್ ಪೈಪ್ ಬರುತ್ತೆ ಸರ್. 7 ಪೈಪ್ಸ್ ರೋ ಹಾಕಿ ಸರ್. ಕೆಳಗಡೆ ರಾಫ್ಟ್ ಫೌಂಡೇಶನ್ ಮಾಡ್ತೀವಿ ಸರ್. ಅದ್ರ ಮೇಲೆ ಪೈಪ್ಸ್ ಹಾಕಿ ಅದ್ರ ಮೇಲೆ ಕಾಂಕ್ರೀಟ್ ಮಾಡಿ ಎಂಬಾರ್ಕ್ಮೆಂಟ್ ರೈಸ್ ಮಾಡ್ತೀವಿ ಸರ್. ಸೊ ಆಗ ನಿಲ್ಲೋ ನೀರು ಮೂವ್ ಆಗುತ್ತೆ ಸರ್. ಪೈಪಿಂದ ಪಾಸ್ ಆಗಿ 2 ಕಡೆ ಡ್ರೈನಿಂದ ಪಾಸ್ ಆಗುತ್ತೆ ಸರ್. ಎಲ್ಲಿ ಮೂವ್ ಆಗುತ್ತೆಪ್ಪ? ಇದು ಟೋಟಲಿ ಡಿಪ್ರೆಷನ್ ಏರಿಯಾ ಇದೆ. ಇಲ್ಲ ಸರ್, ನಾನು ಮುಂದೆ ಅಲ್ಲಿ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಂಜನ್, ತಾಲೂಕು ತಹಸೀಲ್ದಾರ್ ಪ್ರವೀಣ್ ಕುಮಾರ್, ಕಂದಾಯ ಪರಿವೀಕ್ಷಕ ರವಿಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ, ಉಪಾಧ್ಯಕ್ಷೆ ಹೇಮಾವತಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು.